ಉರಿ ಅಟ್ಯಾಕ್ಗೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್, ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಏರ್ ಸ್ಟ್ರೈಕ್. ಇದೀಗ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಕೊಂದ ಧರ್ಮಾಂಧ ಉಗ್ರರನ್ನ ದಮನ ಮಾಡೋದಕ್ಕೆ ಭಾರತ ಪಣ ತೊಟ್ಟಿದೆ. ಇದರಿಂದ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿದ್ದು ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಪಹಲ್ಗಾಮ್ನ ಸುಂದರ ಹಸಿರ ತಾಣದಲ್ಲಿ ಹಿಂದೂಗಳ ರಕ್ತ ಹರಿಸಿದವರ ರುಂಡ ಚೆಂಡಾಡಲು ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿ ನಿಂತಿದೆ. ಈಗಾಗಲೇ ಉಗ್ರರನ್ನ ಬೇಟೆಯಾಡಲು ಅಖಾಡಕ್ಕಿಳಿದಿದ್ದು ಉಗ್ರರ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವ ನಡುವನ್ನ ಮುರಿತಾ ಇದೆ. ಇತ್ತ ಪ್ರಧಾನಿ ಮೋದಿ ಸಭೆ ಮೇಲೆ ಸಭೆಗಳನ್ನ ನಡೆಸ್ತಾ ಪಾಕಿಸ್ತಾನಕ್ಕೆ ಕಂಡು ಕೇಳರಿಯದಂತೆ ಪೆಟ್ಟು ನೀಡಲು ತಂತ್ರಗಳನ್ನ ಎಣಿತಾ ಇದ್ದಾರೆ. ಇದರ ಬೆನ್ನಲ್ಲೇ ಅಂಡು ಸುಟ್ಟ ಬೆಕ್ಕಿನಂತೆ ಆಡ್ತಾ ಗೊಡ್ಡು ಬೆದರಿಕೆಯನ್ನ ಹಾಕ್ತಿರುವ ಗುಳ್ಳೆನರಿ ಪಾಕಿಸ್ತಾನ ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಭಾರತವನ್ನ ಹೆದರಿಸೋ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಪಾಕಿಸ್ತಾನದ ಮೇಲೆ ಭಾರತದಿಂದ ಏರ್ ಸ್ಟ್ರೈಕ್ ಮುನ್ಸೂಚನೆ. ಬೆದರಿದ ಪಾಕ್ ಗಡಿಯಲ್ಲಿ ರಾಡಾರ್ ಸಿಸ್ಟಮ್ ಅಳವಡಿಕೆ. ಉರಿ ಪುಲ್ವಾಮಾ ದಾಳಿ ನಡೆದಾಗ ಭಾರತ ಇದಕ್ಕೆ ಸರಿಯಾದ ತಿರುಗೇಟು ನೀಡಿತ್ತು. ಒಮ್ಮೆ ಸರ್ಜಿಕಲ್ ಸ್ಟ್ರೈಕ್, ಮತ್ತೊಮ್ಮೆ ಏರ್ ಸ್ಟ್ರೈಕ್ ನಡೆಸಿ ಪಾಕ್ಗೆ ಬುದ್ಧಿ ಕಲಿಸಿತ್ತು. ಈ ಬಾರಿಯೂ ಅಂಥದ್ದೇ ಏನಾದ್ರೂ ಆಗಬಹುದು ಅಂತ ಪಾಕ್ ಅಲರ್ಟ್ ಆಗಿದ್ದು ಗಡಿಯ ಫಾರ್ವರ್ಡ್ ಸ್ಥಳಗಳಿಗೆ ರಾಡಾರ್ ಸಿಸ್ಟಮ್ ತಂದು ಅಳವಡಿಸಿದೆ. ಪಾಕಿಸ್ತಾನದ ಸಿಯಾಲಾಕೋಟ್ ಸ್ಥಳದಲ್ಲಿ ರಾಡಾರ್ ಸಿಸ್ಟಮ್ ಅಳವಡಿಕೆ ಮಾಡಿದೆ. ಈ ಮೂಲಕ ಭಾರತದ ಯುದ್ಧ ವಿಮಾನಗಳ ಚಲನವಲನದ ಮೇಲೆ ಕಣ್ಣಿಟ್ಟಿದೆ. ಇನ್ನು ಗಡಿಯ ಫಿರೋಜ್ಪುರ ಸೆಕ್ಟರ್ ಎದುರು ಎಲೆಕ್ಟ್ರಾನಿಕ್ ವಾರ್ಫೇರ್ ಡಿಟ್ಯಾಚ್ಮೆಂಟ್ ಅಳವಡಿಸಿದೆ. ಇದರ ಜೊತೆಗೆ ಚೋರ್ ಕಂಟೋನ್ಮೆಂಟ್ನಲ್ಲಿ ಹೊಸ TPS-77 ರಾಡಾರ್ ಅಳವಡಿಕೆ ಮಾಡಿದೆ. ಈ ಚೋರ್ ಕಂಟೋನ್ಮೆಂಟ್ ಅಂತಾರಾಷ್ಟ್ರೀಯ ಗಡಿಯಿಂದ 58 ಕಿಲೋಮೀಟರ್ ದೂರದಲ್ಲಿದೆ. ಹೀಗೆ ಭಾರತದ ದಾಳಿಗೆ ಬೆದರಿರುವ ಪಾಕ್ ಆಯಕಟ್ಟಿನ ಸ್ಥಳದಲ್ಲಿ ರಾಡಾರ್ ಸಿಸ್ಟಮ್ ಅಳವಡಿಸಿ ತೀವ್ರ ನಿಗಾ ಇಟ್ಟಿದೆ. ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಮಧ್ಯರಾತ್ರಿ ಭಾರತದತ್ತ ಅಪ್ರಚೋದಿತ ಗುಂಡಿನ ದಾಳಿ. ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ ಕೈವಾಡದ ಬಗ್ಗೆ ಮಾಹಿತಿ ಸಿಕ್ತಿದ್ದಂತೆ ಭಾರತ ರಾಜತಾಂತ್ರಿಕ ಸಮರ ಸಾರಿತ್ತು. ಅದರಲ್ಲೂ ಸಿಂಧು ನದಿ ನೀರು ಹಂಚಿಕೆ ಅಮಾನತಿನಲ್ಲಿಟ್ಟು ಪಾಕ್ಗೆ ಶಾಕ್ ನೀಡಿದೆ. ಹೀಗಾಗಿ ಪಾಕ್ ಕೂಡ ಏಪ್ರಿಲ್ 22ರ ಬಳಿಕ ಶಿಮ್ಲಾ ಒಪ್ಪಂದ ಸಸ್ಪೆಂಡ್ ನಲ್ಲಿಟ್ಟಿದೆ. ಇದರಿಂದ ಗಡಿಯಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸಿ ಗುಂಡಿನ ದಾಳಿ ನಡೆಸ್ತಾ ಇದೆ. ಏಪ್ರಿಲ್ನಲ್ಲೇ 13 ಬಾರಿ ಕದನ ವಿರಾಮ ಉಲ್ಲಂಘಿಸಿದ್ದು ಕಳೆದ ರಾತ್ರಿ ಕೂಡ ಕುಪ್ವಾರ, ಬಾರಾಮುಲ್ಲಾ, ಅಖ್ನೂರ್ ಗಡಿಯಲ್ಲಿ ಭಾರತೀಯ ಸೇನೆ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತೀಯ ಸೇನೆ ಕೂಡ ಖಡಕ್ ತಿರುಗೇಟು ಕೊಟ್ಟಿದೆ. ಇನ್ನು ವಿಶ್ವಸಂಸ್ಥೆಯಲ್ಲೂ ಭಾರತ ಪಾಕ್ ಸಚಿವ ಖ್ವಾಜಾ ಆಸಿಫ್ ಹೇಳಿಕೆಯನ್ನ ಉಲ್ಲೇಖಿಸಿ ಉಗ್ರರಿಗೆ ಪಾಕ್ ನೀಡ್ತಾ ಇರುವ ಬೆಂಬಲವನ್ನ ವಿವರಿಸುವ ಮೂಲಕ ಪಾಕಿಸ್ತಾನದ ಉಗ್ರ ಮುಖವಾಡವನ್ನ ಕಳಚಿದೆ. ಲಾಂಚ್ ಪ್ಯಾಡ್ಗಳಲ್ಲಿದ್ದ ಉಗ್ರರು ಪಾಕ್ ಬಂಕರ್ಗಳಿಗೆ ಶಿಫ್ಟ್. ಪಾಕ್ ಕಮಾಂಡರ್ ಮೂಸಾನೇ ದಾಳಿಯ ಮಾಸ್ಟರ್ ಮೈಂಡ್. ಎಡೆತುಳಿದ ಸರ್ಪದಂತೆ ಬುಸುಗುಡುತ್ತಿರುವ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಕಾಡಿನಲ್ಲಿ ಅಡಗಿರುವ ಉಗ್ರರಿಗಾಗಿ ಕೂಂಬಿಂಗ್ ಮಾಡ್ತಾ ಇದೆ. ಇನ್ನು POKಯಲ್ಲಿ 42 ಉಗ್ರರ ಲಾಂಚ್ ಪ್ಯಾಡ್ ಇದ್ದು 110ರಿಂದ 130 ಉಗ್ರರು ಇರೋ ಬಗ್ಗೆ ಭಾರತದ ಗುಪ್ತಚರ ಇಲಾಖೆಗಳು ಮಾಹಿತಿ ನೀಡಿದ್ವು. ಹೀಗಾಗಿ ಭಾರತ ಯಾವುದೇ ಕ್ಷಣದಲ್ಲಾದ್ರೂ ಉಗ್ರರ ಲಾಂಚ್ ಪ್ಯಾಡ್ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಇದರಿಂದ ಅಲ್ಲಿದ್ದ ಉಗ್ರರನ್ನೆಲ್ಲ ಸುರಕ್ಷಿತ ಬಂಕರ್ಗಳಿಗೆ ಶಿಫ್ಟ್ ಮಾಡೋದಕ್ಕೆ ಪಾಕ್ ಸೇನೆ ನಿರ್ಧರಿಸಿದೆ ಅನ್ನೋ ಮಾಹಿತಿ ಭಾರತಕ್ಕೆ ಲಭ್ಯವಾಗಿದೆ. ಇಂದು ಪಹಲ್ಗಾಮ್ ದಾಳಿಯ ತನಿಖೆ ನಡೆಸ್ತಾ ಇರುವ NIA ಸ್ಫೋಟಕ ವಿಷಯವನ್ನ ಪತ್ತೆ ಹಚ್ಚಿದೆ. ದಾಳಿಯ ದಿನ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದ್ದೇ ಪಾಕ್ ಕಮಾಂಡರ್ ಹಾಶಿಮ್ ಮೂಸಾ ಎಂಬ ಶಂಕೆ ವ್ಯಕ್ತವಾಗಿದೆ. ಇದೇ ಮಾದರಿಯಲ್ಲಿ ಮತ್ತಷ್ಟು ದಾಳಿಯು ಮೂಸಾ ಪ್ಲಾನ್ ಮಾಡಿರುವ ಶಂಕೆ ಇದ್ದು ದಾಳಿ ನಡೆಸಿ ತಪ್ಪಿಸಿಕೊಂಡಿರೋ ಆತನಿಗಾಗಿ ಭಾರತೀಯ ಸೇನೆ ತೀವ್ರ ಹುಡುಕಾಟ ನಡೆಸ್ತಾ ಇದೆ. ಒಟ್ಟಾರೆ ಸುಮ್ಮನಿರಲಾರದೆ ಭಾರತೀಯರನ್ನ ಕೆಣಕಿರುವ ಪಾಕ್ಗೆ ಶೀಘ್ರದಲ್ಲೇ ಮಾರಿ ಹಬ್ಬ ಕಾದಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.